Hello everyone. Let's see how to make ಹಾಲಿಮ್ ಸೀಡ್ಸ್ ಡ್ರಿಂಕ್. ಹಾಲಿಮ್ ಸೀಡ್ಸ್ಗೆ ಅಳವಿ ಬೀಜ ಅಂತ ಕರಿತೀವಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ಟ್ರಾಂಗು, ಸೊಂಟ ನೋವು, ಬೆನ್ನು ನೋವು, ಬೋನ್ಸಿಗೆ ಎಲ್ಲ ತುಂಬ ಒಳ್ಳೆಯದು. ಶೀತಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಚಳಿಗಾಲದಲ್ಲಿ ಇದು ಕುಡಿದರೆ ಶೀತ, ನೆಗಡಿ, ಎಲ್ಲ ಕಡಿಮೆ ಇರುತ್ತೆ. ಇದು 1 ಟೇಬಲ್ ಸ್ಪೂನಷ್ಟು ನಾನು ನೆನೆಸಲಿಟ್ಟಿದ್ದೆ. 4-5 ಗಂಟೆ ನಾನು ನೆನೆಸಿದ್ದೇನೆ ಅರ್ಧ ಗ್ಲಾಸ್ ನೀರಲ್ಲಿ. ಈಗ ಇದನ್ನು ಕುಕ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡಿವೆ. ಈಗ ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಸೇರಿಸಿ ಕುದಿ ತರಿಸ್ಕೊತೀನಿ. 1 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ಇದನ್ನು ಬಿಸಿ ಮಾಡಬೇಕು. ಈಗ ನೀರು ಬಿಸಿಯಾಗಿದೆ. ಈಗ ನೆನೆಸಿದ ಅಲವಿ ಬೀಜಗಳನ್ನು ಅದರಲ್ಲಿ ಹಾಕಿ ಕುದಿಸುತ್ತೇನೆ. ಸುಮಾರು 5-6 ನಿಮಿಷಗಳಾದರೂ ಕುದಿಸಬೇಕು. ಚೆನ್ನಾಗಿ ಕುದಿಸಿ. ಇದು ತುಂಬ ರುಚಿ ಕೂಡ ಆಗಿರ್ತದೆ. ಅಷ್ಟೇ ಗಟ್ಟಿ, ಆರೋಗ್ಯಕ್ಕೆ ತುಂಬ ಒಳ್ಳೆ. ಇದು ಬಾಣಂತಿಯರಿಗಂತೂ ಇದು ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಮಕ್ಕಳು ಕುಡಿಬಹುದು, ದೊಡ್ಡವರು ಕುಡಿಬಹುದು. ವಾರದಲ್ಲಿ 1-2 ಸಲ ಕುಡಿಯಬಹುದು. ಚೆನ್ನಾಗಿರುತ್ತದೆ. ನೋಡಿ ಈಗ ಆಲ್ಮೋಸ್ಟು ಆಗಿದೆ. ಈಗ 1 ಟೀ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಂತೆ ಬೆಲ್ಲ ಸೇರಿಸಬಹುದು. ಅದನ್ನು ಚೆನ್ನಾಗಿ ಕರಗಿಸಬೇಕು. ಈಗ 1 ಟೀ ಚಮಚದಷ್ಟು ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಸೇರಿಸ್ಕೋಬಹುದು. ತುಪ್ಪ ಸೇರಿಸಿದರೆ ತುಂಬಾ ರುಚಿ ಇರುತ್ತೆ. ಈಗ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿ ತರಿಸಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಜೇನುತುಪ್ಪದ ಬಣ್ಣದ ಥರ ಆಗಿದೆ. ನೋಡಿ ಈಗ ಇದು ಎಷ್ಟು ಬಂದರೆ ಸಾಕು. ನೋಡಿ ಸುಂದರವಾಗಿ ಕಾಣ್ತಾ ಇದೆ ಬೀಜಗಳು. ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ಉರಿ ಆರಿಸಿ ತಣಿಸಬೇಕು. ಈಗ ತಣಿದು ಆಗಿದೆ. ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಗಂಧವಾಗಿ ಅರಿಯಬೇಕು. ನುಣ್ಣಗೆ ಅರಿಯಬೇಕು. ನೋಡಿ ನುಣ್ಣಗೆ ಈಗ ಅರಿದಾಗಿದೆ. ಇನ್ನೂ ಜಾಸ್ತಿ ಬೇಕಾದ್ರೆ ಅರಿಯಬಹುದು. ಈಗ ಇದನ್ನು ಮತ್ತೆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ ಥರ ಆಗಿದೆ ಅಂತ. ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಸಬೇಕು. ಇದಕ್ಕೆ ಈಗ ಹಾಲನ್ನು ಸೇರಿಸಬೇಕು. ನಾನು ಅರ್ಧ ಗ್ಲಾಸ್ನಷ್ಟು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಕೂಡ ಸೇರಿಸ್ಬೋದು, ನಿಮ್ಮ ಇಷ್ಟದಂತೆ ಸೇರಿಸ್ಬೋದು. ಮತ್ತು ಚೆನ್ನಾಗಿ ಕರಡಿ 1 ಸಲ ಸ್ವಲ್ಪ ಕುದಿ ತರಿಸಿದರೆ ಸಾಕು. ಜಾಸ್ತಿ ಕುದಿ ತರಿಸೋದು ಬೇಡ. 1 ಸಲ ಕುದಿ ಬಂದರೆ ಸಾಕು. ಯಾಕೆಂದರೆ ಬೆಲ್ಲ ಹಾಕಿರ್ತೇವೆ, ಒಡೆಯುವ ಸಂಭವ ಇರ್ತದೆ. ಎಂಥ ಘಮ ಘಮ ಸ್ವಾದಿಷ್ಟವಾದ ಡ್ರಿಂಕ್ ರೆಡಿ ಆಗ್ತಾ ಇದೆ.
ಪಾಯಸ ಕೂಡ ಅನ್ಬೋದು ಇದಕ್ಕೆ. ಈಗ ಇದು ರೆಡಿಯಾಗಿದೆ. ಈಗ ಗ್ಲಾಸ್ನಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರ್ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಒಂದು ಲೈಕನ್ನು ಕೊಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಮ್ಮಿ ಡೆಲಿಷಿಯಸ್ ಹಲೀಮ್ ಶೀಟ್ಸ್ ಡ್ರಿಂಕ್ is ready.